ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಲ ಅನ್ನೋದು ಎಲ್ಲರ ಕಾಲ ಎಳೆಯುತ್ತೆ. ಇಲ್ಲಿ ಯಾರೂ ಕೂಡ ಅತೀತರಲ್ಲ. ಈಗ ಭಾರತದಲ್ಲಿ ಏನೇ ಪ್ರತಿಭಟನೆಗಳಾದರೂ ಭಾರತದ ಸರ್ಕಾರ, ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಕಾನೂನುಗಳು ಎಲ್ಲವನ್ನ ಟೀಕಿಸ್ತಾ ಪ್ರತಿ ಬಾರಿ ಮಾನವ ಹಕ್ಕುಗಳ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯೋ ಅಮೆರಿಕಾದಲ್ಲಿ ಈಗ ವಿಪರೀತ ಪ್ರಮಾಣದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿನ 106 ವಿದ್ಯಾರ್ಥಿಗಳನ್ನು ಅಮೆರಿಕಾದ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯವನ್ನು ಅವರಿಂದ ಕಸ್ಕೊಳ್ಳಾಗ್ತಾ ಇದೆ. ಜಗತ್ತಿನ ನಾನಾ ದೇಶಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋ ಅಮೆರಿಕ ತನ್ನ ದೇಶದ ವಿದ್ಯಾರ್ಥಿಗಳ ಅಭಿವ್ಯಕ್ತಿಯನ್ನೇ ಕಿತ್ತುಕೊಳ್ತಾ ಅವರನ್ನು ಬಂಧಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಮತ್ತಿದೇ ವಿಷಯವನ್ನು ಇಟ್ಟುಕೊಂಡು ಭಾರತ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಿಗೆ ಒಂದು ಕಪಾಳ ಮೋಕ್ಷ ಕೂಡ ಮಾಡಿದೆ. ಬೇರೆಯವರ ಬಗ್ಗೆ ನಾವೇನು ಮಾತಾಡ್ತೀವಿ ಅನ್ನೋದಕ್ಕಿಂತ ನಾವು ನಮ್ಮ ಮನೆಯಲ್ಲಿ ಹೇಗೆ ವರ್ತಿಸ್ತೀವಿ ಅನ್ನೋದು ಮುಖ್ಯ ಅನ್ನೋ ಭಾರತದ ವಿದೇಶಾಂಗ ಇಲಾಖೆಯ ಮಾತು ಅಮೆರಿಕಾಗೊಂಥರ ಕರೆದು ಕಪಾಳಕ್ಕೆ ಹೊಡೆದಂಗಿದೆ. ಹಾಗಾದರೆ ಅಮೆರಿಕಾದಲ್ಲಿ ಯಾಕೆ ಪ್ರತಿಭಟನೆ? ಅದನ್ನು ಅವರು ದಮನ ಮಾಡ್ತಾ ಇರೋದು ಯಾಕೆ? ಭಾರತ ಆ ಬಗ್ಗೆ ಕೊಟ್ಟಿರುವ ಪ್ರತಿಕ್ರಿಯೆ ಏನು? ಅಮೆರಿಕಾದಂಥ ದೇಶಗಳ ಹಿಪೋಕ್ರಸಿ ಯಾವ ಮಟ್ಟದಲ್ಲಿರುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ತನ್ನ ಎಲ್ಲ ಪ್ರಜೆಗಳನ್ನು ಸುಖವಾಗಿ ಸಂತೋಷವಾಗಿ ಇಟ್ಟ ಸ್ವರ್ಗದಂಥ ದೇಶ ಜಗತ್ತಲ್ಲಿ ಯಾವುದು ಸಿಗೋದಕ್ಕೆ ಸಾಧ್ಯನೇ ಇಲ್ಲವೇನೋ. ಒಂದೊಂದು ದೇಶದಲ್ಲಿ ಒಂದೊಂದು ಥರದ ಸಮಸ್ಯೆಗಳಿರ್ತವೆ. ಕೆಲ ಕಡೆಗಳಲ್ಲಿ ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಜನ ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಕೆಲವು ಬಲಿತ ಮತ್ತು ಹೊಟ್ಟೆ ತುಂಬಿದ ದೇಶಗಳಲ್ಲಿ ಜಗತ್ತಿನ ಸಮಸ್ಯೆಗಳ ಬಗ್ಗೆ ಭಾಷಣಗಳು ನಡೆಯುತ್ತವೆ. ಅಂಥ ದೇಶಗಳ ಪೈಕಿ ಅಮೆರಿಕ ಕೂಡ ಒಂದು. ಅವರು ಇಡೀ ಜಗತ್ತನ್ನು ನಾವೇ ಗುತ್ತಿಗೆಗೆ ತಗೊಂಡಿರೋದು ಅಂತ ಭಾವಿಸೋದ್ರಿಂದ ಆಗಾಗ ಅಲ್ಲಿನ ಮಾಧ್ಯಮಗಳು, ಅಲ್ಲಿನ ಸಂಸತ್ತು, ಅಲ್ಲಿನ ವಿದೇಶಾಂಗ ಇಲಾಖೆ, ಮಾನವ ಹಕ್ಕುಗಳ ಸಂಘಟನೆಗಳು ಇವೆಲ್ಲ ಕೂಡ ಜಗತ್ತಿನ ನಾನಾ ದೇಶಗಳ ವಿಷಯಗಳಲ್ಲಿ ಮೂಗು ತೋರಿಸ್ತಾ ಇರುತ್ತವೆ. ಪ್ರತಿ ದೇಶದ ಸಮಸ್ಯೆಯನ್ನು ತಮ್ಮ ಕನ್ನಡಕದ ಮೂಲಕ ನೋಡಿ ಅದನ್ನು ಟೀಕಿಸುವ ಪ್ರವೃತ್ತಿ ಅಮೆರಿಕ ಹಾಗೂ ಪಶ್ಚಿಮ ದೇಶಗಳದ್ದು. ಇದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಅಂಥ ಅಮೆರಿಕಾದಲ್ಲಿ ಈಗ ಭಾರಿ ಪ್ರತಿಭಟನೆಗಳು ಶುರುವಾಗಿವೆ. ಅಲ್ಲಿನ ನ್ಯೂಯಾರ್ಕ್, ಕೇಂಬ್ರಿಡ್ಜ್, ಕ್ಯಾಲಿಫೋರ್ನಿಯಾ, ಬೋಸ್ಟನ್, ಯಾಲೆ, ಮಿಶಿಗನ್ ಹೀಗೆ 10 ವಿಶ್ವವಿದ್ಯಾಲಯಗಳ ಆವರಣಗಳು ಅಕ್ಷರಶಃ ರಣರಂಗಗಳ ಥರ ತಯಾರಾಗಿವೆ. ಅಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಅಮೆರಿಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಕಾಲೇಜ್ ಕ್ಯಾಂಪಸ್ಗಳನ್ನು ಲಿಬರೇಟೆಡ್ ಝೋನ್ ಅಂತ ಘೋಷಿಸಿಕೊಂಡು ಟೆಂಟ್ ಹಾಕ್ಕೊಂಡು ಪ್ರತಿಭಟನೆಗಳಿಗೆ ಕೂತಿದ್ದಾರೆ. ಅಲ್ಲಿನ ಕೆಲ ವಿಶ್ವವಿದ್ಯಾಲಯಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಅಲ್ಲಿನ ಯಹೂದಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಮೇಲೆ ಹಲ್ಲೆಗಳಾಗ್ತಾ ಇವೆ. ಇಸ್ರೇಲನ್ನು ನಾಶ ಮಾಡೋ ಘೋಷಣೆಗಳು, ಯಹೂದಿಗಳನ್ನು ಕೊಂದು ಹಾಕೋ ಎಚ್ಚರಿಕೆಗಳು. ಇದರ ನಡುವೆ ಭಾರತದ JNUಲಿ ಕೇಳಿವಂತಲ್ಲ ಆಜಾದಿ ಘೋಷಣೆ, ಅಂಥದ್ದೇ ಘೋಷಣೆಗಳಿಂದ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಸುಗಳು ಪ್ರತಿಧ್ವನಿಸ್ತಾ ಇವೆ. ಈಗಲ್ಲಿ ಪ್ರತಿಭಟನೆಗಳು ನಡೀತಾ ಇರೋದು ಇಸ್ರೇಲ್ ಹಾಗೂ ಅಮೆರಿಕಾದ ವಿರುದ್ಧ. ಗೆಳೆಯರೆ, ಇಸ್ರೇಲ್ ಅಕ್ಟೋಬರ್ 7ನೇ ತಾರೀಕು ತನ್ನ ಮೇಲೆ ನಡೆದ ದಾಳಿಗೆ ಪ್ರತೀಕಾರವಾಗಿ ಗಾಜಾ ಮೇಲೆ ಇವತ್ತಿಗೂ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅದರಲ್ಲಿ ಇದುವರೆಗೆ ಸುಮಾರು 35,000ವರೆಗೆ ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಜಾದ ಮೇಲಿನ ದಾಳಿಯನ್ನು ತಡೆಯೋದರಲ್ಲಿ ಅಮೆರಿಕ ವಿಫಲವಾಗಿದೆ. ಜೊತೆಗೆ ಇಸ್ರೇಲಿನ ದಾಳಿಗೆ ಅಮೆರಿಕ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅನ್ನೋದು ಅಲ್ಲಿನ ಪ್ರತಿಭಟನಾಕಾರರ ಆರೋಪ. ಅಮೆರಿಕ ಸರ್ಕಾರ ಗಾಜಾ ಮೇಲಿನ ದಾಳಿಯನ್ನು ನಿಲ್ಲಿಸಿ ಅಂತ ಇಸ್ರೇಲ್ಗೆ ಹೇಳ್ತಲೇ ಬರ್ತಾ ಇದೆ. ಹಾಗೆ ಗಾಜಾದ ಯುದ್ಧ ಸಂತ್ರಸ್ತರಿಗೆ ಕೂಡ ಆಹಾರ, ಔಷಧ ಸೇರಿದ ಹಾಗೆ ಸಾಕಷ್ಟು ಪರಿಹಾರ ಸಾಮಗ್ರಿಗಳನ್ನು ಕೊಡೋದರಲ್ಲಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಕೆಲಸನೂ ಮಾಡ್ತಾ ಇದೆ. ಗಾಜಾದ ಹಮಾಸ್ ಉಗ್ರರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿಬಿಟ್ಟಿದ್ರೆ ಈ ಸಂಘರ್ಷ ಇಷ್ಟೊತ್ತಿಗೆ ಮುಗಿದು ಹೋಗ್ತಾ ಇತ್ತೇನೋ. ಆದರೆ ಅವರು ಕೂಡ ಸಂಧಾನಕ್ಕೆ ಸಿದ್ಧರಾಗಲಿಲ್ಲ. ಒತ್ತೆಯಾಳುಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿಲ್ಲ. ಹೀಗಾಗಿ ಈ ಸಂಘರ್ಷ 6 ತಿಂಗಳನ್ನು ಮುಗಿಸೋದಕ್ಕಿನ್ನು ಕೆಲ ದಿನಗಳು ಮಾತ್ರ ಬಾಕಿ ಇದೆ. ಈ ಮಧ್ಯೆ ಅಮೆರಿಕದ ಸಂಸತ್ತು ಮೊನ್ನೆ $95 ಬಿಲಿಯನ್ ಮೊತ್ತದ ಪ್ಯಾಕೇಜನ್ನು ಇಸ್ರೇಲ್ ಮತ್ತು ಯುಕ್ರೇನ್ಗೆ ಘೋಷಣೆ ಮಾಡ್ತು. ಅಲ್ಲಿ ಯುಕ್ರೇನ್ ರಷ್ಯಾದ ಜೊತೆ ಯುದ್ಧ ಮಾಡ್ತಾ ಇದೆ. ಆ ಭಾಗದಲ್ಲೇನೋ ಅಮೆರಿಕಾದ ಹಿತಾಸಕ್ತಿಗಳಿವೆ. ದಾಳಿ ಮಾಡಿರುವುದು ರಷ್ಯಾ, ಹೀಗಾಗಿ ತಪ್ಪೇನಿಲ್ಲ ಅಂತ ಅಮೆರಿಕಾದ ವಿದ್ಯಾರ್ಥಿ ಸಮೂಹ ಭಾವಿಸುತ್ತೆ. ಆದರೆ ಇಸ್ರೇಲ್ಗೆ ಯುದ್ಧ ಮಾಡಬೇಕಾದ ಯಾವ ಅಗತ್ಯನೂ ಇಲ್ಲ. ಇಸ್ರೇಲ್ ಪ್ಯಾಲೆಸ್ತೀನಿಯರ ಹಕ್ಕುಗಳನ್ನು ಕಿತ್ಕೋತಾ ಇದೆ ಮತ್ತು ಅವರ ನೆಲದ ಮೇಲೆ ದಾಳಿ ಮಾಡ್ತಾ ಇದೆ. ಹಮಾಸ್ ಮೇಲಿನ ದಾಳಿಯ ಹೆಸರಲ್ಲಿ ಗಾಜಾದ ಸಾಮಾನ್ಯ ಜನರ ಪ್ರಾಣಗಳನ್ನು ಇಸ್ರೇಲ್ ತೆಗಿತಾ ಇದೆ ಅನ್ನೋದು ಪ್ಯಾಲೆಸ್ತೀನಿ ಪರ ಪ್ರತಿಭಟನಾಕಾರರು ಅವತ್ತಿನಿಂದಲೂ ಮಾಡ್ತಾ ಇದ್ದ ಆರೋಪ. ಇನ್ನು ಈಗ ಅಮೆರಿಕದ ಸಂಸತ್ತು $95 ಬಿಲಿಯನ್ ಘೋಷಣೆ ಮಾಡಿದೆ ಅಲ್ವಾ, ಅದರ ಪೈಕಿ ಇಸ್ರೇಲ್ಗೆ ಕೂಡ ಸುಮಾರು $26 ಬಿಲಿಯನ್ ಮೊತ್ತವನ್ನು ಕೊಡೋದಕ್ಕೆ ಅಮೆರಿಕದ ಸಂಸತ್ತು ಒಪ್ಪಿಗೆಯನ್ನು ಕೊಟ್ಟಿದೆ. ಅಮೆರಿಕದ ಈ ನಿರ್ಧಾರವನ್ನು ಪ್ರತಿಭಟಿಸಿ ಅಲ್ಲಿ ಗಲಭೆಗಳು ಶುರುವಾಗಿವೆ. ಅಮೆರಿಕದ ಜೋ ಬಿಡೆನ್ ಸರ್ಕಾರ ತಾನೇ ಹಣ ಕೊಟ್ಟು ಗಾಜಾದ ಮೇಲೆ ಇಸ್ರೇಲ್ನಿಂದ ದಾಳಿ ಮಾಡಿಸ್ತಾ ಇದೆ. ಈ ಯುದ್ಧ ನಿಲ್ಲೋದಕ್ಕೆ ಅಮೆರಿಕ ಒತ್ತಡವನ್ನು ಹೇರ್ತಾ ಇಲ್ಲ. ಗಾಜಾದಲ್ಲಿ ಅಮಾಯಕರ ಮಾರಣ ಹೋಮ ನಡೀತಾ ಇದೆ. ಹೀಗಾಗಿ ಇಸ್ರೇಲ್ ತಕ್ಷಣ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯ.
ಆದರೆ ಬರೀ ಹೀಗೆ ಒತ್ತಾಯ ಮಾಡ್ತಾ ಅವರು ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ನಡೆಸ್ತಾ ಇಲ್ಲ. ಬದಲಿಗೆ ಇಸ್ರೇಲ್ ವಿರುದ್ಧ ಅತ್ಯಂತ ಕೆಟ್ಟ ನಿಂದನಾತ್ಮಕ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕ್ಯಾಂಪಸ್ಸಲ್ಲಿ ಯಹೂದಿಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊನ್ನೆ ಯಾಲೆಯಲ್ಲಿ ವಿದ್ಯಾರ್ಥಿನಿಯೊಬ್ಬರ ಕಣ್ಣಿಗೆ ಪ್ಯಾಲೆಸ್ತೀನಿ ಬಾವುಟದ ತುದಿಯಿಂದ ಇರಿಯುವ ಪ್ರಯತ್ನ ನಡೀತು. ಅದಕ್ಕೆ ಕಾರಣ ಆಕೆ ಯಹೂದಿ ಅನ್ನೋದು. ಈ ಎಲ್ಲ ದಾಳಿಗಳ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಅಮೆರಿಕದ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ನಡೀತಿರೋ ಪ್ರತಿಭಟನೆಗಳು, ಅಲ್ಲಿ ನಡೀತಿರೋ ಯಹೂದಿಗಳ ಮೇಲಿನ ದಾಳಿಗಳು, ಸೆಮೆಟಿಕ್ ಮತದ ವಿರುದ್ಧದ ದ್ವೇಷ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಹಿಟ್ಲರ್ ಕಾಲದ ಜರ್ಮನಿಯಲ್ಲಿ ಯಹೂದಿಗಳ ಮೇಲೆ ನಡೆದ ದಾಳಿಯನ್ನು ಮೀರಿಸೋ ಹಾಗಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಅವರ ಈ ಮಾತುಗಳು ಅಮೆರಿಕಾಗೆ ಸ್ವಲ್ಪ ಜೋರಾಗಿ ತಾಕಿದಂತಿವೆ. ಯಾಕೆಂದರೆ ತೀರಾ ಅಮೆರಿಕಾನ ನಾಜಿಗಳ ಕಾಲದ ಜರ್ಮನಿಗೆ ಹೋಲಿಕೆ ಮಾಡೋದನ್ನು ಅಮೆರಿಕ ಯಾವುದೇ ಕಾರಣಕ್ಕೂ ಸಹಿಸಲಾರದು. ಇನ್ನು ಇದೇ ವರ್ಷ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ಬೇರೆ ನಡೀಬೇಕು. ಇಂಥ ಸಂದರ್ಭದಲ್ಲಿ ಅಲ್ಲಿನ ಅತ್ಯಂತ ಪ್ರಭಾವಿ ಹಾಗೂ ಪ್ರತಿಷ್ಠಿತ ಯಹೂದಿ ಸಮುದಾಯವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಕೂಡ ಅಲ್ಲಿನ ಡೆಮೊಕ್ರೆಟಿಕ್ಕರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂಥರ ಬೆಂಕಿ ಯಾವುದು ಬಾಂಡ್ಲಿ ಯಾವುದು ಅನ್ನೋದು ಕೂಡ ಗೊತ್ತಾಗದ ಅಯೋಮಯ ಸ್ಥಿತಿಯಲ್ಲಿ ಅಲ್ಲಿನ ಅಧ್ಯಕ್ಷ ಬಿಡೆನ್ ಇದ್ದಾರೆ. ಇನ್ನು ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಹಿಂಸಾಚಾರದ ರೂಪ ಪಡ್ಕೊಳ್ತಾ ಇರೋದು ಮತ್ತು ಒಂದು ವಿಶ್ವವಿದ್ಯಾಲಯದಿಂದ ಮತ್ತೊಂದಕ್ಕೆ ಹರಡ್ತಾ ಇರೋದು ಅಮೆರಿಕದ ತಲೆನೋವಿಗೆ ಕಾರಣವಾಗ್ತಾ ಇದೆ. ಹೀಗಾಗಿನೇ ಪ್ರತಿಭಟನಾಕಾರರನ್ನು ಬಂಧಿಸೋದಕ್ಕೆ ಪೊಲೀಸರನ್ನು ಕೂಡ ವಿಶ್ವವಿದ್ಯಾಲಯಗಳು ಕರೆಸ್ಕೊಂಡಿವೆ. 100 ಮಂದಿಯ ಬಂಧನ ಕೂಡ ಆಗಿದೆ. ಈಗ ವಿಷಯ ಏನು ಅಂದರೆ, ಅಮೆರಿಕದಲ್ಲಿ ಆಗ್ತಾ ಇರೋ ಈ ಪ್ರತಿಭಟನೆಗಳ ಬಗ್ಗೆ ಜಗತ್ತಿನ ನಾನಾ ದೇಶಗಳು ಪ್ರತಿಕ್ರಿಯಿಸೋದಕ್ಕೆ ಶುರು ಮಾಡಿವೆ. ಅದರಲ್ಲಿ ಭಾರತದ ಪ್ರತಿಕ್ರಿಯೆ ಇಡೀ ಜಗತ್ತು ಹುಬ್ಬೇರಿಸೋ ಹಾಗೆ ಮಾಡ್ತಾ ಇದೆ. ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾಗರಿಕ ಜವಾಬ್ದಾರಿ ಹಾಗೂ ಶಾಂತಿ ಸುವ್ಯವಸ್ಥೆಗಳ ನಡುವೆ ಒಂದು ಸರಿಯಾದ ಸಮತೋಲನ ಇರಬೇಕು ಅಂತ ಹೇಳಿದ್ದಾರೆ. ಇದು ಯಾವಾಗಲೂ ಕೂಡ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವ ಅಮೆರಿಕಾಗೆ ಭಾರತ ಕೊಡ್ತಾ ಇರೋ ತಿಳುವಳಿಕೆ. ಗೆಳೆಯರೆ, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಸಂವಿಧಾನ ಧಾರಾಳವಾಗಿ ಕೊಟ್ಟಿದೆ. ಆದರೆ ಅದಕ್ಕೆ ಕೂಡ ಒಂದಷ್ಟು ಮಿತಿಗಳಿರುತ್ತವೆ. ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡಿದರೆ ಹಾಗೆ ಆಡಿಸಿಕೊಂಡವರಿಗೆ ಕೂಡ ಒಂದು ಅಭಿವ್ಯಕ್ತಿ ಇರುತ್ತೆ ನೋಡಿ. ಅವರು ಅದನ್ನು ತಮಗೆ ಗೊತ್ತಿರೋ ರೀತಿಯಲ್ಲಿ ಅಭಿವ್ಯಕ್ತಿಸ್ತಾರೆ. ಎರಡೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳೇ ಅಲ್ವಾ ಅಂದ್ಕೊಂಡ್ರೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಹೋಗುತ್ತೆ. ಹೀಗಾಗಿನೇ ಮನುಷ್ಯರಿಗೆ ಕೊಡೋ ನಾಗರಿಕ ಸ್ವಾತಂತ್ರ್ಯಕ್ಕೆ ಕೂಡ ಒಂದಷ್ಟು ನಾಗರಿಕತೆ ಅನ್ನೋದಿರಬೇಕು. ಪ್ರತಿಭಟನೆಗಳು ತಪ್ಪಲ್ಲ, ಅದು ಅಭಿವ್ಯಕ್ತಿ. ಆದರೆ ಅದರ ಹೆಸರಲ್ಲಿ ಬೇರೆಯವರಿಗೆ ತೊಂದರೆ ಆದರೆ, ಮತ್ತೊಬ್ಬರ ಭಾವನೆಗಳಿಗೆ ಘಾಸಿ ಆದರೆ, ಆಸ್ತಿಪಾಸ್ತಿಗಳು ನಷ್ಟ ಆದರೆ ಅದನ್ನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಕೂಡ ಒಂದು ಮಿತಿ, ಒಂದು ಚೌಕಟ್ಟಿರುತ್ತೆ. ಅದನ್ನೇ ಈಗ ಭಾರತ ಅಮೆರಿಕಾಗೆ ಪಾಠ ಮಾಡ್ತಾ ಇರೋದು. ಗೆಳೆಯರೆ, ನಮ್ಮಲ್ಲಂತೂ ಒಂದು ಚಿಕ್ಕ ಪ್ರತಿಭಟನೆ ಆಗಲಿ ಅದರ ಬಗ್ಗೆ ಅಮೆರಿಕ ಮಾತಾಡುತ್ತೆ. CAA ಬಗ್ಗೆ ಅಮೆರಿಕಾಗೆ, ಪಶ್ಚಿಮದ ಮಾಧ್ಯಮಗಳಿಗೆ ವಿಪರೀತ ಇಂಟ್ರೆಸ್ಟು. ನಮ್ಮಲ್ಲಿನ ತೆರಿಗೆ ಇಲಾಖೆ, ED ಅಂಥ ಸಂಸ್ಥೆಗಳು ಅವುಗಳ ಪಾಡಿಗೆ ತನಿಖೆ ನಡೆಸ್ತಾ ಹೋದರೆ ಅದರಲ್ಲೂ ಅಮೆರಿಕ ಮೂಗು ತೋರಿಸುತ್ತೆ. ಕೇಜ್ರಿವಾಲ್ ಅರೆಸ್ಟ್ ಆದರೆ ಅದಕ್ಕೂ ಅಮೆರಿಕಾದಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ. BBC ಮೇಲೆ IT ದಾಳಿ ನಡೆದರೆ ಅದಕ್ಕೂ ಅಮೆರಿಕ ಬಾಯಿ ಬಡ್ಕೊಳ್ಳುತ್ತೆ. ನಮ್ಮಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು, ಇನ್ನೇನಾದರೂ ಮೊದಲು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಬಂದುಬಿಡೋದು ಅಮೆರಿಕ ಮತ್ತು ಅಲ್ಲಿನ ಮಾನವ ಹಕ್ಕುಗಳ ಸಂಘಟನೆಗಳು. ಮೊನ್ನೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಅವರು ತುಂಬ ಕಳವಳ ವ್ಯಕ್ತಪಡಿಸಿರುವುದು ಭಾರತದ ಮಣಿಪುರದ ಬಗ್ಗೆ. ಮಣಿಪುರದಲ್ಲಿ ಹಿಂಸಾಚಾರಗಳು ನಡೆದ ಮೇಲೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಿರಂತರವಾಗಿ ಆಗ್ತಾ ಇದೆ ಅನ್ನೋದು ಅಮೆರಿಕದ ಆ ವರದಿಯಲ್ಲಿರೋ ಅಂಶ. ಹಾಗೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಹಾಗೂ ರಾಜಕೀಯ ವಿರೋಧಿಗಳ ದಮನ ನಡೀತಾ ಇದೆ ಅಂತ ಕೂಡ ಸ್ಟೇಟ್ ಡಿಪಾರ್ಟ್ಮೆಂಟ್ ಆ ವರದಿಯಲ್ಲಿ ತಿಳಿಸಿದೆ. ಅರವಿಂದ್ ಕೇಜ್ರಿವಾಲ್ ಬಂಧನವನ್ನು ಕೂಡ ಅಮೆರಿಕ ಟೀಕಿಸಿದೆ. ಅದಕ್ಕೆ ಪ್ರತಿಯಾಗಿ ಭಾರತ ಅಮೆರಿಕದ ರಾಯಭಾರಿಯನ್ನು ಕರೆಸಿಕೊಂಡು ತನ್ನ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಆದರೆ ಅಮೆರಿಕ ಭಾರತದ ವಿರುದ್ಧ ಮಾತಾಡುವುದನ್ನು ಕಡಿಮೆ ಏನು ಮಾಡಲಿಲ್ಲ. ಇನ್ನು ಈಗ ಅದೇ ಅಮೆರಿಕಾದಲ್ಲಿ ಭಾರಿ ಪ್ರತಿಭಟನೆಗಳಾಗ್ತಾ ಇವೆ. ಅಲ್ಲಿ ಅಮೆರಿಕ ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಆ ಪ್ರತಿಭಟನೆಗಳು ನಡೆಯೋದಕ್ಕೇನು ಬಿಡ್ತಾ ಇಲ್ಲ. ಅದನ್ನು ಭಯಾನಕವಾಗಿ ದಮನ ಮಾಡ್ತಾ ಇದೆ. 100 ಮಂದಿಯನ್ನು ಬಂಧನಕ್ಕೊಳಪಡಿಸಿದೆ. ಇದನ್ನೆಲ್ಲ ನೋಡಿದ ಮೇಲೆ ನಾವು ನಮ್ಮ ದೇಶದ ಒಳಗೆ ಪರಿಸ್ಥಿತಿಯನ್ನು ಹೇಗೆ ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯನೇ ಹೊರತು ಹೊರಗೆ ಏನು ಹೇಳ್ತೀವಿ, ಬೇರೆಯವರಿಗೇನು ಪಾಠ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳೋ ಮೂಲಕ ನಿಮ್ಮ ಮನೆಯನ್ನು ನೀವು ಮೊದಲು ಸರಿ ಮಾಡ್ಕೊಳ್ರಯ್ಯ, ಆಮೇಲೆ ಜಗತ್ತಿಗೆ ಬುದ್ಧಿ ಹೇಳೋದಕ್ಕೆ ಹೋಗಿ ಅನ್ನೋ ಅರ್ಥದಲ್ಲಿ ಅಮೆರಿಕಾಗೆ ಭಾರತ ಕಿವಿ ಮಾತನ್ನು ಹೇಳಿದೆ. ಗೆಳೆಯರೆ, ಅಮೆರಿಕಾದಲ್ಲಿ ಕೂತವನು ಯಾವನೋ ಪನ್ನು ಅನ್ನೋನು ಭಾರತದ ವಿರುದ್ಧ ಮಾತಾಡ್ತಾನೆ.
ಭಾರತದಲ್ಲಿ ಬಾಂಬ್ ಬಿಡ್ತೀನಿ ಅಂತಾನೆ ದೇಶಕ್ಕೆ ಬೆದರಿಕೆ ಹುಟ್ಟುತ್ತಾನೆ, ಅವನನ್ನು ಅಮೆರಿಕ ಬಂಧಿಸೋದಿಲ್ಲ. ಅವರ ದೃಷ್ಟಿಯಲ್ಲಿ ಹಾಗೆಲ್ಲ ಮಾತಾಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸೊ ಈಗ ಅಲ್ಲಿನ ವಿದ್ಯಾರ್ಥಿಗಳು ಅಮೆರಿಕದ ವಿರುದ್ಧ, ಇಸ್ರೇಲ್ ವಿರುದ್ಧ ಅದೇ ರೀತಿಯ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬಿಟ್ಟು ಬಿಡಬಹುದಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ನಮ್ಮಲ್ಲಿ CAA ಪ್ರತಿಭಟನೆಗಳು ನಡೆದಾಗ ಅದರ ವಿರುದ್ಧ ಮಾತಾಡಿದ ಅಮೆರಿಕ ಇವತ್ತು ಅಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ದಮನ ಮಾಡೋದಕ್ಕೆ ಯಾಕೆ ಹೋಗಬೇಕು? ಇದನ್ನೇ ಭಾರತ ಹೇಳ್ತಾ ಇರೋದು. ನಾವು ನಮ್ಮ ಮನೆಯಲ್ಲಿ ಹೇಗೆ ನಡ್ಕೋತೀವಿ ಅನ್ನೋದು ಮುಖ್ಯನೇ ಹೊರತು ಬೇರೆಯವರಿಗೆ, ಬೇರೆ ದೇಶಗಳಿಗಾಗಿ ಏನು ಭಾಷಣ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದ್ದಾರೆ. ಇದು ಅಮೆರಿಕಾಗೆ ತುಂಬಾ ಅನ್ವಯವಾಗೋ ಮಾತು. ಇನ್ನು ಮೊನ್ನೆ ಅಷ್ಟೇ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಎತ್ತಿದ್ದ ಪಶ್ಚಿಮದ ಮಾಧ್ಯಮಗಳಿಗೆ ಕೂಡ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಯಾವಾಗ ಚುನಾವಣೆಗಳನ್ನು ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋದನ್ನು ಯಾರೋ ನಮಗೆ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ ಜಯಶಂಕರ್, ಚುನಾವಣೆಗಳ ಬಗ್ಗೆ, ಇಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ, ಕಡೆಗೆ ಭಾರತದ ಗಾಳಿಯಲ್ಲಿನ ಉಷ್ಣಾಂಶದ ಬಗ್ಗೆ ಕೂಡ ಭಾರತವನ್ನು ಟೀಕಿಸುವ ಕೆಲಸವನ್ನು ಪಶ್ಚಿಮದ ಮಾಧ್ಯಮಗಳು ಮಾಡ್ತಾ ಇವೆ. ನಾವು ಅವರನ್ನು ದೂರ ಇಟ್ಟು ಮುಂದಕ್ಕೆ ಹೋಗಬೇಕಾದ ಸಮಯ ಬಂದಿದೆ ಅಂತ ಎಸ್ ಜಯಶಂಕರ್ ಹೇಳಿದರು. ಅದಾದ ಕೆಲವೇ ದಿನಗಳಲ್ಲಿ ಈಗ ಅಮೆರಿಕಾಗೆ ನೇರವಾಗಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಪಾಠ ಮಾಡಿದ್ದಾರೆ. ಇನ್ನಾದರೂ ಅಮೆರಿಕ ಬುದ್ಧಿ ಕಲಿಯುತ್ತಾ? ಬೇರೆಯವರ ಮನೆಯ ದೋಸೆ ತೂತು ಅಂತ ಹೇಳೋದಕ್ಕೆ ಹೋದರೆ ಅವ್ರ ಮನೆಯ ತಟ್ಟೆನೇ ತೂತಾಗಿದೆ. ಇದನ್ನು ಅಮೆರಿಕ ಅರ್ಥ ಮಾಡ್ಕೊಳುತ್ತಾ? ಮಾಡಿಕೊಳ್ಳಿ ಅಂತ ನಾವು ಹಾರೈಸೋಣ. ಇದು ಗೆಳೆಯರೆ ಅಮೆರಿಕಾದಲ್ಲಿ ಶುರುವಾಗಿರುವ ಪ್ರತಿಭಟನೆಗಳು ಹಾಗೂ ಭಾರತ ಅಮೆರಿಕಾಗೆ ಹೇಳಿದ ಪಾಠಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.